ವಿಐಪಿ ಸಂಸ್ಕೃತಿಗೆ ಸೆಡ್ಡು ಹೊಡೆದ ಪ್ರಧಾನಿ ಸಹೋದರಿ. ಅಧಿಕಾರದ ನೆರಳಲ್ಲೂ ಸಾಮಾನ್ಯರಂತೆ ಬದುಕು. ಪ್ರಧಾನಿ ಮೋದಿ ಕುಟುಂಬದ ಸರಳತೆಯ ಪಾಠ. ಇವರು ಪ್ರಧಾನಿ ನರೇಂದ್ರ ಮೋದಿ ಅವರ ಏಕೈಕ ಕಿರಿಯ ಸಹೋದರಿ ಬಸಂತಿ ಬೆನ್. ತಮ್ಮ ಸಹೋದರನ ಸಂಸದೀಯ ಕ್ಷೇತ್ರ ವಾರಣಾಸಿಗೆ ಭೇಟಿ ನೀಡಿದ್ರು. ನೋಡಿ, ಯಾವುದೇ ವಿಐಪಿ ಸೌಲಭ್ಯವಿಲ್ಲ, ಭದ್ರತೆ ಇಲ್ಲ, ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ಇಲ್ಲ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಈ ವಿಷಯ ತಿಳಿದಿದ್ದು ಕೂಡ ಬಸಂತಿ ಬೆನ್ ಅವರು ವಾರಣಾಸಿಯನ್ನ ತೊರೆದ ನಂತರವಂತೆ. ಬಸಂತಿ ಬೆನ್ ಅವರು ಸಾಮಾನ್ಯ ಪ್ರಯಾಣಿಕರಂತೆ ರೈಲಿನಲ್ಲಿ ಬಂದ್ರು. ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದ್ರು. ನಂತರ ಯಾರ ಅರಿವಿಗೂ ಬಾರದಂತೆ ಅಲ್ಲಿಂದ ತೆರಳಿದ್ರು. ಬಹುಶಃ ಒಬ್ಬ ಯೂಟ್ಯೂಬರ್ ಬಸಂತಿ ಬೆನ್ ಅವರನ್ನ ಗುರುತಿಸಿ ವಿಡಿಯೋ ಮಾಡದೇ ಇದ್ದಿದ್ರೆ ಇಡೀ ದೇಶಕ್ಕೆ ಈ ವಿಷಯವೇ ತಿಳಿದಿರುತ್ತಿರಲಿಲ್ಲ. ವಾರಣಾಸಿಯಲ್ಲಿ ಒಬ್ಬ ಸಾಮಾನ್ಯ ಕೌನ್ಸಿಲರ್ನ ಸಹಾಯಕನೂ ವಿಐಪಿ ಗೌರವ ನಿರೀಕ್ಷಿಸುವಾಗ ಇವರು ತೋರಿಸಿದ ಈ ಅಸಾಧಾರಣ ಸರಳತೆ ನಮ್ಮನ್ನ ದಂಗುಬಡಿಸುತ್ತೆ. ಇನ್ನು ಪ್ರಧಾನಿ ಸಹೋದರಿ ಅಂದ್ರೆ ಸುಮ್ನೇನಾ? ಎಲ್ಲಿ ಹೋದ್ರೂ ವಿಐಪಿ ಟ್ರೀಟ್ಮೆಂಟ್ ಸಿಗುತ್ತೆ, ಭದ್ರತೆ ಸಿಗುತ್ತೆ. ಇದು ಸರ್ಕಾರದ ಪ್ರೋಟೋಕಾಲ್. ಆದ್ರೆ ಅಚ್ಚರಿ ನೋಡಿ, ನಮ್ಮ ಪ್ರಧಾನಿಯ ಕುಟುಂಬಕ್ಕೆ ಇದ್ಯಾವ ಸವಲತ್ತೂ ಬೇಡ, ಸೀದಾ ಸಾದಾ ಜನರಂತೆ ಓಡಾಡ್ಬಿಡ್ತಾರೆ. ಈ ಸರಳತೆ ಕೇವಲ ಬಸಂತಿ ಬೆನ್ ಅವರಿಗೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮೋದಿ ಕುಟುಂಬದ ಜೀವನ ಶೈಲಿ. ನೆನ್ಪಿಸ್ಕೊಳ್ಳಿ, ಪ್ರಧಾನಿ ಮೋದಿಯವರ ಪತ್ನಿ ಜಶೋಧಾ ಬೆನ್ ಅವರು ಸಹ ಒಮ್ಮೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ಆಗಲೂ ಅವರು ಸಾಮಾನ್ಯ ಯಾತ್ರಾರ್ಥಿಗಳಂತೆ ಬಂದು ಸಾಮಾನ್ಯರಂತೆ ದರ್ಶನ ಪಡೆದು ಹೋಗಿದ್ರು. ಮೋದಿಯವರ ಸಹೋದರರು ಕೂಡ ಇಂದಿಗೂ ಸಾರ್ವಜನಿಕವಾಗಿ ಅತ್ಯಂತ ಸರಳವಾಗಿ ಓಡಾಡ್ತಾರೆ ಮತ್ತು ತಮ್ಮದೇ ಆದ ವೈಯಕ್ತಿಕ ಜೀವನ ನಡೆಸುತ್ತಿದ್ದಾರೆ. ಈ ಸರಳತೆಗೆ ಅಡಿಪಾಯ ಹಾಕಿದವರು ಮೋದಿಯವರ ತಾಯಿ ಹೀರಾಬೆನ್ ಅವರು. ಭಾರತದ ಪ್ರಧಾನಿಯ ತಾಯಿ ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ವೈಭವದ ಜೀವನ ನಡೆಸಬಹುದಿತ್ತು. ಆದ್ರೆ ಅವರು ಹಾಗ್ ಮಾಡ್ಲಿಲ್ಲ. ಬದಲಾಗಿ ಗುಜರಾತಿನ ತಮ್ಮ ಊರಿನಲ್ಲೇ ಹಳೆಯ ಮನೆಯಲ್ಲೇ ಕೊನೆಯವರೆಗೂ ಸಾಮಾನ್ಯರಲ್ಲಿ ಸಾಮಾನ್ಯಳಂತೆ ಬದುಕು ಸಾಗಿಸಿದ್ರು. ಮಗ ಪ್ರಧಾನಿಯಾಗಿದ್ರೂ ತಾಯಿಯಾಗಿ ತಮ್ಮ ಸರಳ ಬದುಕು, ಮೌಲ್ಯ ಮತ್ತು ಸ್ವಾಭಿಮಾನವನ್ನ ಬಿಟ್ಟುಕೊಡ್ಲಿಲ್ಲ. ಹೀರಾಬೆನ್ ತೀರಿಕೊಂಡಾಗಲೂ ಅಂತ್ಯಕ್ರಿಯೆ ಅತ್ಯಂತ ಸರಳವಾಗಿ ನಡೆಯಿತು. ಇದು ಕೇವಲ ಸರಳತೆಯ ಪ್ರದರ್ಶನವಲ್ಲ, ಬದಲಾಗಿ ಇಡೀ ದೇಶಕ್ಕೆ ನೀಡಿದ ಬದುಕಿನ ಪಾಠ. ಅಧಿಕಾರ ಮತ್ತು ಸ್ಥಾನಮಾನ ಶಾಶ್ವತವಲ್ಲ, ಆದ್ರೆ ನಿಮ್ಮ ನಡೆ, ನುಡಿ ಮತ್ತು ಮೌಲ್ಯಗಳು ಶಾಶ್ವತ ಎಂದು ಮೋದಿ ಕುಟುಂಬ ತೋರಿಸಿಕೊಟ್ಟಿದೆ.